ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ 7. ಓಂ ಶ್ರೀ ಗಣೇಶಾಯ ನಮಃ. ನಾರದರು ಪೃಥುಚಕ್ರವರ್ತಿಗೆ ಕಾರ್ತೀಕ ಮಾಸ ಮಹಾತ್ಮೆಯನ್ನು ಮತ್ತೆ ಹೇಳಲಾರಂಭಿಸಿದರು. ಹೇ ರಾಜನ್, ಕಾರ್ತೀಕ ಮಾಸ ವ್ರತದ ದೀಕ್ಷಾಪರನಾದ ಸಜ್ಜನನು ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಈಗ ಹೇಳುತ್ತೇನೆ ಕೇಳು. ವ್ರತಧಾರಿಗಳು ಮಾಂಸಾಹಾರ, ಜೇನು, ಕೆಂಪು ಹಣ್ಣುಗಳು, ಮಾದಕ ವಸ್ತುಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ವರ್ಜಿಸಬೇಕು. ಪರರ ಮನೆಯಲ್ಲಿ ಭೋಜನ ಮಾಡಬಾರದು. ಎಲ್ಲೆಂದರಲ್ಲಿ ವ್ಯರ್ಥ ಕಾಲಹರಣ ಮಾಡಬಾರದು. ಆದಷ್ಟು ದೇವಾಲಯ ದರ್ಶನ, ಸತ್ಸಂಗ, ಭಗವನ್ನಾಮ ಸ್ಮರಣೆಯಲ್ಲಿ ತನ್ನ ಕಾಲವನ್ನು ಸದುಪಯೋಗ ಮಾಡಬೇಕು. ದೇವತೆಗಳು, ಬ್ರಾಹ್ಮಣರು, ಗುರುಗಳು, ಹಿರಿಯರು ಹಾಗೂ ಸ್ತ್ರೀಯರ ನಿಂದೆಯನ್ನು ಸರ್ವಥಾ ಮಾಡಬಾರದು. ಹರಳೆಣ್ಣೆ, ಎಳ್ಳೆಣ್ಣೆ, ತಾಮಸವಾದ ಆಹಾರ ಪದಾರ್ಥಗಳು, ದೂಷಿತವಾದ ತರಕಾರಿಗಳನ್ನು ವರ್ಜಿಸಬೇಕು. ಮಾಂಸಾಹಾರ, ತಂಗಳು, ಹೀನವಾದ ಧಾನ್ಯಗಳು, ಮೇಕೆ, ಕತ್ತೆ ಇವುಗಳ ಹಾಲು ಸೇವನೆಯನ್ನು ಕಾರ್ತೀಕ ಮಾಸದಲ್ಲಿ ಖಂಡಿತ ಮಾಡಬಾರದು. ಮಾರಾಟ ಮಾಡಲ್ಪಡುವ ಆಹಾರ ಪದಾರ್ಥಗಳು, ತಾಮ್ರ ಪಾತ್ರೆಯಲ್ಲಿನ ಹಾಲು, ಹಳ್ಳದಲ್ಲಿ ನಿಂತ ನೀರು, ದೇವರಿಗೆ ನಿವೇದಿಸದೇ ಇರುವ ಅನ್ನ ಇವುಗಳನ್ನು ಸೇವಿಸಬಾರದು. ಶ್ರದ್ಧಾಭಕ್ತಿಗಳಿಂದ ಕೂಡಿದ ಭಕ್ತರು ಹಾಸಿಗೆಯ ಮೇಲೆ ಮಲಗದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಎಲೆಗಳಲ್ಲಿ ಮಾತ್ರ ಊಟ ಮಾಡಬೇಕು. ಭೋಜನವನ್ನು ಸಕಾಲಕ್ಕೆ ಮಾಡಬೇಕು. ಕೇವಲ ನರಕ ಚತುರ್ಥಿಯ ಬೆಳಗ್ಗೆ ಮಾತ್ರ ಅಭ್ಯಂಜನವನ್ನು ಮಾಡಿಕೊಳ್ಳಬೇಕು. ಬದನೆಕಾಯಿ, ಅವರೆಕಾಯಿ, ಕುಂಬಳ ಮೊದಲಾದ ತರಕಾರಿಗಳನ್ನ ವರ್ಜಿಸಬೇಕು. ಯಾರೆಂದರೆ ಅವರೊಡನೆ ಸಂಭಾಷಣೆ ಮಾಡಬಾರದು. ಎಂಜಲು, ನಾಯಿ, ಕಾಗೆ ಸ್ಪರ್ಶಿಸಿದ ಆಹಾರ, ನಿಂದಿಸಿಕೊಟ್ಟ ಆಹಾರಗಳನ್ನು ಸ್ವೀಕರಿಸಬಾರದು. ಸೂತಕ ಮತ್ತೆ ಬಿಸಿ ಮಾಡಿದ ಆಹಾರ, ಸುಟ್ಟು ಕರಕಲಾದ ಅನ್ನಗಳನ್ನು ತಿನ್ನಬಾರದು. ತನ್ನ ಯಥಾಶಕ್ತಿ ಶ್ರೀ ವಿಷ್ಣು ಪ್ರೀತ್ಯರ್ಥವಾಗಿ ಒಂದೇ ಹೊತ್ತು ಊಟ ಮಾಡಬೇಕು. ಊಟ ಮಾಡುವ ಮುಂಚೆ ಬ್ರಹ್ಮಾರ್ಪಣಂ, ಬ್ರಹ್ಮಹವಿಹಿ, ಬ್ರಹ್ಮಜ್ಞೋ ಬ್ರಹ್ಮಣಹುತಂ, ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎಂದು ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಭೋಜನ ಮಾಡಬೇಕು. ಈ ರೀತಿಯಾಗಿ ವಿಧಿಪೂರ್ವಕವಾಗಿ ಯಾರು ಶ್ರದ್ಧೆ ಭಕ್ತಿಗಳಿಂದ ಕಾರ್ತೀಕ ಮಾಸ ಪೂರ್ತಿ ವ್ರತದಂತೆ ನಿಷ್ಠೆಯಿಂದ ನಡೆದುಕೊಳ್ಳುವರೋ ಅವರಿಗೆ ಅಪಮೃತ್ಯುವಿನ ಭಯವಾಗಲಿ ಯಮದೂತರ ಬಾಧೆಯಾಗಲಿ ಇರುವುದಿಲ್ಲ. ಈ ವ್ರತಾಚರಣೆಯಿಂದ 100 ಯಜ್ಞಗಳನ್ನು ಮಾಡಿಸಿದ ಫಲವು ದೊರೆಯುತ್ತದೆ. ಇಂತಹ ಭಕ್ತರಿಗೆ ಶ್ರೀಹರಿಯು ವೈಕುಂಠ ಲೋಕವಾಸವನ್ನೇ ಕರುಣಿಸುತ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಆದುದರಿಂದ ಯಜ್ಞ ಯಾಗಾದಿಗಳಂತೆಯೇ ಕಾರ್ತೀಕ ಮಾಸ ವ್ರತಾಚರಣೆಯು ತುಂಬಾ ಪುಣ್ಯ ಫಲಪ್ರದವಾಗಿದೆ. ನಾರದರು, ಹೇ ಪೃಥು ಚಕ್ರವರ್ತಿಯೇ, ಈ ಭೂಮಿಯ ಮೇಲಿನ ಸರ್ವ ಯಾತ್ರಾ ಸ್ಥಳಗಳು ಕಾರ್ತೀಕ ವ್ರತಾಚರಣೆಗೆ ಮಾಡುವಾತನ ಬಳಿ ಸನ್ನಿಹಿತವಾಗಿರುತ್ತದೆ. ಇಂದ್ರಾದಿ ದೇವತೆಗಳು ಭಗವಾನ್ ಮಹಾವಿಷ್ಣುವಿನ ಆಜ್ಞೆಯಂತೆ ಕಾರ್ತೀಕ ವ್ರತಾಚರಣೆ ಮಾಡುವ ಆಸ್ತಿಕ ಭಕ್ತರಿಗೆ ಸಕಲ ಸಹಾಯ ಕೃಪಾಶೀರ್ವಾದಗಳನ್ನು ನೀಡಿ ಅನುಗ್ರಹಿಸುತ್ತಾರೆ. ಇವರಿಗೆ ದುಷ್ಟಗ್ರಹ ಪೀಡೆ, ಭೂತ ಪ್ರೇತ ಪಿಶಾಚಿ ಪೀಡೆ ಇರುವುದಿಲ್ಲ. ಕಾರ್ತೀಕ ಮಾಸ ವ್ರತಾಚರಣೆ ಮಾಡಿದವನ ಪುಣ್ಯವನ್ನು ವರ್ಣಿಸಲು ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯವಿಲ್ಲ ಎಂದು ಭಗವಂತನೇ ಹೇಳಿದ್ದಾನೆ ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಾತ್ಮೆಯ 7ನೇಯ ಅಧ್ಯಾಯವು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.